ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆ ಸಿ ಇ ಟಿಯಲ್ಲಿ ಇರೋದರಲ್ಲೇ ಕಡಿಮೆ ಫೀಸ್ ಝೀರೋ ಫೀಸ್ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ರಿಸರ್ವೇಷನ್ ಇರೋರಿಗೆ ಮಾತ್ರ, ಓಕೆನಾ. ಬಟ್ ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ದರೂ ಇರೋದರಲ್ಲೇ ಮಿನಿಮಮ್ ಫೀಸ್ ಯಾವುದಕ್ಕೆ ಅಂದರೆ ಸೂಪರ್ ನ್ಯೂಮರರಿ ಕೋಟಾ ಸೀಟ್ಸ್ಗೆ, ಓಕೆನಾ. ಸೊ ಎಸ್ ಎನ್ ಕ್ಯೂ ಸೀಟ್ಸಲ್ಲಿ ಇರೋದರಲ್ಲೇ ಅತಿ ಕಡಿಮೆ ಬೆಲೆಯ ಸೀಟ್, ಅದು ವರ್ಷಕ್ಕೆ 30,000 ಅಷ್ಟೇ, ಓಕೆನಾ. ಸೊ ಈ ಸೀಟ್ ಸಿಗಬೇಕು ಅಂದರೆ ಏನೆಲ್ಲ ಕ್ರೈಟೀರಿಯಾ ಇರಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ. ಎಸ್ ಎನ್ ಕ್ಯೂ ಎಲಿಜಿಬಲ್ ಇರಬೇಕು. ಸೊ ಎಸ್ ಎನ್ ಕ್ಯೂ ಎಲಿಜಿಬಲ್ ಇದ್ದರೆ ಎಲ್ರಿಗೂ ಸಿಕ್ಬಿಡುತ್ತಾ? ಖಂಡಿತ ಸಿಗೋದಿಲ್ಲ. ದಿರ್ ಆರ್ ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಿಯರ್, ಓಕೆನಾ. ಅದಿದ್ದರೆ ಮಾತ್ರ ನಿಮಗೆ ಈ ಸೀಟ್ ಸಿಗೋದು. ಅದು ಯಾವುದು ಅಂತ ಈಗ ನೋಡ್ತಾ ಹೋಗೋಣ, ಓಕೆ. ನೋಡಿ, ಫಸ್ಟ್ ಆಫ್ ಆಲ್ ಈ ಎಸ್ ಎನ್ ಕ್ಯೂ ಸೀಟ್ ಅನ್ನೋದು ಒಂದು ಕಾಲೇಜಲ್ಲಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಕಾಲೇಜಲ್ಲಿ 100 ಸೀಟ್ ಇದೆ ಅಂತ ಇಟ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 100 ಸೀಟ್ಸ್ ಇದೆ ಅಂದರೆ ಆ 100 ಸೀಟ್ಸಲ್ಲಿ ಬರೀ 5% ಎಕ್ಸ್ಟ್ರಾ ಸೀಟ್ಸ್ ಮಾತ್ರ ಎಸ್ ಎನ್ ಕ್ಯೂಗೆ ಇರೋದು. ಹಾಗಾದರೆ 100 ಸೀಟ್ಸ್ ಇದ್ದರೆ ಎಕ್ಸ್ಟ್ರಾ 5 ಸೀಟನ್ನು ಮಾತ್ರ ಎಸ್ ಎನ್ ಕ್ಯೂಗೆ ಅಂದರೆ ಕೊಡ್ತಾರೆ ಅವರು. ಹಾಗಾದರೆ 100 ಜನ ಸ್ಟೂಡೆಂಟ್ಸಲ್ಲಿ ಎಕ್ಸ್ಟ್ರಾ ಇನ್ನು 5 ಜನಕ್ಕೆ ಮಾತ್ರ ಎಸ್ ಎನ್ ಕ್ಯೂ ಸೀಟ್ ಸಿಗೋದು. ದಟ್ ಈಸ್ 30,000 ಫೀಸ್ ಇರುವಂತಹ ಸೀಟ್, ಓಕೆ. ಆ 5 ಜನರನ್ನ ಅವ್ರು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅದು ಈಗ ನಿಮ್ಗೆ ಗೊತ್ತಾಗಬೇಕಲ್ವಾ. ನೋಡಿ, ಇಲ್ಲಿ ಮೆರಿಟ್ ಈಸ್ ದಿ ಅಲ್ಟಿಮೇಟ್ ಫಿಲ್ಟರ್. ನಿಮಗೆ ಎಷ್ಟು ಒಳ್ಳೆ ರ್ಯಾಂಕ್ ಇದೆಯೋ ಅಷ್ಟು ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರೀ ರ್ಯಾಂಕ್ ಇದ್ದರೆ ಮಾತ್ರ ಸಾಲದು. ಇಲ್ಲಿ ನಿಮಗೆ ಮೆರಿಟ್ ಕಮ್ ಮೀನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮೀನ್ಸ್ ಅಂದರೆ ಏನು? ಮೆರಿಟ್ ಅಂದರೆ ಗೊತ್ತಿರುತ್ತೆ, ಒಳ್ಳೆ ರ್ಯಾಂಕ್ ಇರಬೇಕು. ಮೀನ್ಸ್ ಅಂದರೆ ನಿಮಗೆ ಆ್ಯನ್ಯುವಲ್ ಇನ್ಕಮ್ ತುಂಬ ಕಡಿಮೆ ಇರಬೇಕು. ಕ್ಯಾಸ್ಟ್ ಕಮ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಏನಿದೆಯಲ್ಲ, ಈಗ 100 ಜನ ಸ್ಟೂಡೆಂಟ್ಸ್ನ ನೋಡ್ತಾರೆ, 105 ಆ್ಯಕ್ಚುಲಿ, ಓಕೆ. ಎಕ್ಸ್ಟ್ರಾ 5% ಸೀಟು ಎಸ್ ಎನ್ ಕ್ಯೂ ಕೊಟ್ಟಾಗಿರೋದು. ಹಾಗಾದರೆ 100 ಸೀಟ್ ಇದ್ದರೆ 105 ಸ್ಟೂಡೆಂಟ್ಸ್ನ ನೋಡ್ತಾರೆ. ಆ 105 ಸ್ಟೂಡೆಂಟ್ಸಲ್ಲಿ ಟಾಪ್ 5 ಸ್ಟೂಡೆಂಟ್ಸ್ ಯಾರಿಗೆ ಮಿನಿಮಮ್ ರ್ಯಾಂಕ್ ಇರುತ್ತೋ ಅವ್ರನ್ನ ಕನ್ಸಿಡರ್ ಮಾಡ್ಕೊಳ್ತಾರೆ. ಆ 5 ಜನರಲ್ಲಿ ಇನ್ಕಮ್ ನೋಡ್ತಾರೆ, ಓಕೆನಾ. ಅದೇ ಇನ್ಕಮ್ಮು ಕಡಿಮೆ ಇರಬೇಕು, ರ್ಯಾಂಕು ಚೆನ್ನಾಗಿರಬೇಕು. ಸೊ ಈ 2 ಕ್ಯಾಟಗರಿನ ತೊಗೊಂಡು ಅವರು ಕನ್ಸಿಡರ್ ಮಾಡ್ತಾರೆ. ಬರೀ ರ್ಯಾಂಕ್ ಮಾತ್ರ ಅಲ್ಲ, ಬರೀ ಇನ್ಕಮ್ ಮಾತ್ರ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ, ಓಕೆ. ನನಗೆ ಇನ್ಕಮ್ ತುಂಬ ಕಡಿಮೆ ಇದೆ, ಆದರೆ ನನ್ನ ರ್ಯಾಂಕ್ 25,000 ಅಂದರೆ ನಿಮಗೆ ಆರ್ ವಿ ಕಾಲೇಜಲ್ಲಿ ಎಸ್ ಎನ್ ಕ್ಯೂ ಸಿಗೋದು ತುಂಬ ಕಷ್ಟ, ಓಕೆನಾ. ಈಗ ಒಬ್ಬ ಸ್ಟೂಡೆಂಟ್ ರ್ಯಾಂಕ್ 1 ಇದ್ದಾನೆ, ಅವನಿಗೆ ಇನ್ಕಮ್ ತುಂಬ ಕಡಿಮೆ ಇದೆ, ಅವನಿಗೆ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ಫಸ್ಟು ಒಬ್ಬ ಸ್ಟೂಡೆಂಟ್ಗೆ ಇರ್ತಾನೆ, ಅವನಿಗೆ ಎಸ್ ಎನ್ ಕ್ಯೂ ಕೋಟಾ ಫಸ್ಟ್ ಸಿಗ್ಬೋದು ಅಂತ ನೋಡುತ್ತೆ. ಅದು ರ್ಯಾಂಕ್ ಕಡಿಮೆ ಇರಬೇಕು ಮತ್ತು ಏನಿರಬೇಕು, ಇನ್ಕಮು ತುಂಬ ಕಡಿಮೆ ಇರಬೇಕು. ಸೊ ಇವೆರಡಿದ್ರೆ ಡೆಫಿನೆಟ್ಲಿ ಅವನಿಗೆ ಎಸ್ ಎನ್ ಕ್ಯೂ ಕೋಟಾ ಸಿಗುತ್ತೆ. ದಿಸ್ ಇಸ್ ಹೌ ದ ಸಿಸ್ಟಮ್ಸ್ ಲಾಜಿಕ್ ವರ್ಕ್, ಓಕೆ. ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಎಸ್ ಎನ್ ಕ್ಯೂ ಕೋಟಾ ಸೀಟ್ ನಿಮಗೆ ಎಲಿಜಿಬಲ್ ಇದ್ದ ತಕ್ಷಣ ನಿಮಗೆ ಸೀಟ್ ಸಿಗುತ್ತಾ, ನನಗೆ ಸಿಗುತ್ತೆ ಅಂತ ಅಂದ್ಕೊಳ್ಳೋದಲ್ಲ, ಓಕೆ. ದಟ್ ಇಸ್ ಪ್ಯೂರ್ಲಿ ಲಕ್ ಬೇಸ್ಡ್. ನಿಮ್ಮ ರ್ಯಾಂಕ್ ತುಂಬಾ ಚೆನ್ನಾಗಿರಲಿ, ಇನ್ಕಮ್ ತುಂಬಾ ಕಡಿಮೆ ಇರಲಿ, ನಿಮಗಿಂತ ಇನ್ನೂ 5 ಜನರ ಇನ್ಕಮ್ ತುಂಬ ಕಡಿಮೆ ಇದ್ದರೆ ಅವರಿಗೆ ಸೀಟ್ ಸಿಗೋದು. ಸೊ ಇದು ಲಕ್ ಬೇಸ್ಡ್ ಅಷ್ಟೇ, ಓಕೆನಾ. ಸೊ ಇದು ಸಿಗುತ್ತೆ ಅಂತ ಹೇಳೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ನಿಮ್ಮ ಆ ಕಾಲೇಜಲ್ಲಿ ಆ ಪರ್ಟಿಕ್ಯುಲರ್ ಸೀಟ್ ತೊಗೊಳ್ಳೋದ್ರಲ್ಲಿ ಎಷ್ಟು ಜನರ ಇನ್ಕಮ್ ಕಡಿಮೆ ಇದೆ, ಎಷ್ಟು ಜನರ ರ್ಯಾಂಕ್ ಒಳ್ಳೆ ಇದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಬೇರೆ ಯಾವುದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಎಸ್ ಎನ್ ಕ್ಯೂ ಕೋಟಾ ಸೀಟ್ ಎಲ್ರಿಗೂ ಸಿಗೋದಿಲ್ಲ ಎಲಿಜಿಬಲ್ ಇದ್ಬಿಟ್ರೆ. ಈ ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿನೇ ಎಸ್ ಎನ್ ಕ್ಯೂ ಕೋಟಾ ಸಿಗೋದು. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.